Fine. Welcome back to second unit. Today we are going to discuss about protective trade policy. ರಕ್ಷಣಾತ್ಮಕ ವ್ಯಾಪಾರ ನೀತಿ ಕುರಿತು ಇವತ್ತಿನ ಸೆಷನ್ ದಲ್ಲಿ ನೋಡೋಣ. ನಿನ್ನೆ ಫ್ರೀ ಟ್ರೇಡ್ ಬಗ್ಗೆ ನೋಡಿದ್ವಿ. ಮುಕ್ತ ವ್ಯಾಪಾರ ಅಂದ್ರೇನು, ಮುಕ್ತ ವ್ಯಾಪಾರದ ಪರವಾದಗಳು ಮತ್ತು ವಿರುದ್ಧವಾದಗಳು ಅಂತ ಹೇಳಿ. ಸೊ ಕ್ಲಾಸಿಕಲ್ ಏನ್ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಏನಿರ್ತಾರೋ ಅವ್ರ ಸಿದ್ಧಾಂತಗಳು ಆಲ್ಮೋಸ್ಟ್ ಮುಕ್ತ ವ್ಯಾಪಾರದ ನೀತಿಯನ್ನ ತಳಹದಿಯಾಗಿ ಇಟ್ಕೊಂಡು ಸಿದ್ಧಾಂತಗಳನ್ನ ಅಭಿವೃದ್ಧಿ ಪಡಿಸ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಪ್ರೊಟೆಕ್ಟಿವ್ ಟ್ರೇಡ್ ಪಾಲಿಸೀಸ್, ಮುಕ್ತ ವ್ಯಾಪಾರ ನೀತಿಯ ದೋಷಗಳನ್ನು ಅಥವಾ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ನೋಡಿದ್ವಿ. ಈಗ ಈ ಮುಕ್ತ ವ್ಯಾಪಾರ ನೀತಿಗೆ ಪರ್ಯಾಯ ಅಂತ ಹೇಳಿದ್ರೆ ರಕ್ಷಣಾತ್ಮಕ ವ್ಯಾಪಾರ ನೀತಿ ಅಂತ ಹೇಳಿ. ಮುಕ್ತ ವ್ಯಾಪಾರ ನೀತಿಯ ಕಾರಣದಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ ಪೈಪೋಟಿಗಳು ಹೆಚ್ಚಾಗ್ತಿತ್ತು. ಈ ಪೈಪೋಟಿ ಹೆಚ್ಚಾದಾಗ ಸಮಸ್ಯೆಗಳೇನಾಗತ್ತೆ, ಪೈಪೋಟಿ ಹೆಚ್ಚಾದಾಗ ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಸಮಸ್ಯೆಗಳು ಪ್ರಾರಂಭ ಆಗತ್ತೆ. ಯಾವ ರೀತಿ ಸಮಸ್ಯೆಗಳು ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ, ಲೆಟ್ ಮೀ ಟೆಲ್ ಯು, ಈಗ ಬೇರೆ ದೇಶದಿಂದ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳು ನಮ್ಮ ದೇಶಕ್ಕೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಸಮಸ್ಯೆಗಳು ಉದ್ಭವ ಆಗತ್ತೆ ಅಥವಾ ಸಮಸ್ಯೆಗಳು ಪ್ರಾರಂಭ ಆಗತ್ತೆ. ಯಾಕಂದ್ರೆ ಬಡ ದೇಶಗಳಲ್ಲಿ ಅಥವಾ ಹಿಂದುಳಿದಿರ್ತಕ್ಕಂಥ ದೇಶಗಳಲ್ಲಿ ಅಥವಾ ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳೊಡನೆ ಪೈಪೋಟಿ ಮಾಡತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಸೊ ಹೀಗಾಗಿ ಒಂದು ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ರಕ್ಷಣೆ ಒದಗಿಸೋ ದೃಷ್ಟಿಯಿಂದ ಅಥವಾ ದೇಶದ ಹಿತದೃಷ್ಟಿಯಿಂದ ಕೆಲವೊಂದಿಷ್ಟು ರಕ್ಷಣಾತ್ಮಕ ನೀತಿಗಳನ್ನ ಅನುಸರಿಸ್ತೀವಿ, ರೈಟ್. ಕೆಲವೊಂದಿಷ್ಟು ನಿರ್ಬಂಧಗಳನ್ನ ವ್ಯಾಪಾರದ ಮೇಲೆ ಹೇರ್ತೀವಿ. ಆ ನಿರ್ಬಂಧಗಳನ್ನ ನಾವೇನಂತ ಕರಿತೀವಿ, ಪ್ರೊಟೆಕ್ಟಿವ್ ಟ್ರೇಡ್ ಪಾಲಿಸಿ ಅಂತ ಹೇಳಿ, ಹೌದಾ? ಸೊ ಪ್ರೊಟೆಕ್ಟಿವ್ ಪಾಲಿಸೀಸ್ ಅಲ್ಲಿ ಏನ್ ಬರುತ್ತೆ, ಅದರ ಅರ್ಥ, ಅದರ ಪರವಾದಗಳು, ವಿರುದ್ಧವಾದಗಳು ಮತ್ತು ಮೆಥಡ್ಸ್ ಆಫ್ ಪ್ರೊಟೆಕ್ಷನ್ ಏನೇನಿದೆ ನೋಡ್ಕೊಳ್ಳೋಣ. ಮೊದಲನೇದು, ದ ಟರ್ಮ್ ಪ್ರೊಟೆಕ್ಷನ್ ರೆಫರ್ಸ್ ಟು a policy whereby domestic industries are to be protected from foreign competition. The aim is to impose restrictions on the imports of local priced products in order to encourage domestic industries producing high priced products. ನೋಡ್ರಿ, ಅಂದ್ರೆ ಸ್ವದೇಶಿ ಉದ್ಯಮಗಳನ್ನು ವಿದೇಶಿ ಸ್ಪರ್ಧೆಯಿಂದ ರಕ್ಷಿಸಲು ಅಳವಡಿಸಿಕೊಳ್ಳುವ ವಾಣಿಜ್ಯ ನೀತಿಯನ್ನು ರಕ್ಷಣಾ ನೀತಿ ಅಥವಾ ರಕ್ಷಣಾ ವ್ಯಾಪಾರ ನೀತಿ ಎಂದು ಕರೆಯುತ್ತೇವೆ. ಸ್ಪಷ್ಟವಾಗಿ ಏನು, ನಮ್ಮ ದೇಶದಲ್ಲಿರ್ತಕ್ಕಂಥ ಅಥವಾ ಸ್ವದೇಶಿ ಉದ್ಯಮಗಳನ್ನ ರಕ್ಷಿಸುವ ದೃಷ್ಟಿಯಿಂದ, ಸ್ವದೇಶಿ ಉದ್ಯಮಗಳನ್ನು ರಕ್ಷಿಸುವ ದೃಷ್ಟಿಯಿಂದ ಯಾರಿಂದ ರಕ್ಷಿಸಬೇಕು, ವಿದೇಶಿ ಏನು ಸರಕುಗಳಿಂದ ಸ್ಪರ್ಧೆ ಬರ್ತಾ ಇದೆಯೋ ಅದರಿಂದ ರಕ್ಷಿಸೋದಕ್ಕೆ ನಾವು ಅಳವಡಿಸಿಕೊಳ್ತಕ್ಕಂಥ ವಾಣಿಜ್ಯ ನೀತಿ ಏನಿದೆ ಅದನ್ನ ನಾವೇನಂತ ಕರಿತೀವಿ, ರಕ್ಷಣಾ ನೀತಿ ಅಂತ ಕರಿತೀವಿ. ಯಾವುದೇ ಒಂದು ದೇಶ ತನ್ನ ದೇಶದ ಕೈಗಾರಿಕೆಗಳ ಅಥವಾ ಉದ್ಯಮಗಳ ರಕ್ಷಣೆಗಾಗಿ ಕೈಗೊಳ್ಳುವ ನಿರ್ಬಂಧಗಳನ್ನ ನಾವು ಅಥವಾ ಮಾಡ್ತಕ್ಕಂಥ ನೀತಿಗಳನ್ನ ನಾವು ರಕ್ಷಣಾತ್ಮಕ ನೀತಿ ಅಂತ ಕರಿತೀವಿ ಅಥವಾ ರಕ್ಷಣಾ ವ್ಯಾಪಾರ ನೀತಿ ಅಂತ ಕರಿತೀವಿ. ಈಗ ಆಮದು ಮಾಡ್ಕೊಳ್ತಾ ಇರ್ತೀವಿ, ಅಗ್ಗದ ಆಮದು ಸರಕುಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದಾಗ, ಅಗ್ಗದ ಸರಕುಗಳು ಒಂದು ದೇಶಕ್ಕೆ ಬಂದಾಗ ಹೆಚ್ಚಿನ ಸ್ಪರ್ಧೆ ಉಂಟಾಗುತ್ತೆ. ಆ ಸ್ಪರ್ಧೆಯಿಂದ ಸ್ವದೇಶಿ ಉದ್ಯಮಗಳನ್ನು ರಕ್ಷಿಸಬೇಕಂತ ಹೇಳಿ ನೀತಿಗಳನ್ನ ರೂಪಿಸ್ತಾರೆ. ಆ ನೀತಿಗಳಿಂದ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನ ರೂಪಿಸ್ತಾರೆ. ಅದನ್ನ ನಾವೇನಂತ ಕರಿತೀವಿ, ರಕ್ಷಣಾ ನೀತಿ ಅಥವಾ ರಕ್ಷಣಾ ವ್ಯಾಪಾರದ ನೀತಿ ಅಂತ ಕರಿತೀವಿ. ಸೊ ರಕ್ಷಣೆಯ ನೀತಿ ಅಥವಾ ಪ್ರೊಟೆಕ್ಟಿವ್ ಪಾಲಿಸಿ ಅಂತ ಹೇಳಿದ್ರೆ ದೇಶೀಯ ಕೈಗಾರಿಕೆಗಳನ್ನ ಅಥವಾ ಉದ್ಯಮಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳತಕ್ಕಂತಹ ನಿಯಮಗಳೇನಿದೆ ಅವುಗಳನ್ನ ಪ್ರೊಟೆಕ್ಟಿವ್ ಟ್ರೇಡ್ ಪಾಲಿಸೀಸ್ ಅಂತ ಕರಿತೀವಿ, ರೈಟ್. ಇದು ಬಹಳ ಅವಶ್ಯಕ. ಯಾಕಂದ್ರೆ ತೀವ್ರ ಪೈಪೋಟಿಯನ್ನ ಎದುರಿಸೋದಕ್ಕೆ ಕೆಲವೊಂದ್ ಸಾರಿ ಒಂದು ದೇಶದ ಉದ್ಯಮಗಳು ಸಾಮರ್ಥ್ಯವನ್ನ ಹೊಂದಿರೋದಿಲ್ಲ. ಒಂದ್ ವೇಳೆ ಪೈಪೋಟಿಯನ್ನ ಎದುರಿಸಲು ಸಾಮರ್ಥ್ಯ ಇರ್ಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಏನಾಗುತ್ತೆ ಹೇಳ್ರಿ, ಅಲ್ಲಿಯ ಕೈಗಾರಿಕೆಗಳು ದುರ್ಬಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ, ನಿರುದ್ಯೋಗ ಸೃಷ್ಟಿ ಆಗುತ್ತೆ, ಬಡತನ ಸೃಷ್ಟಿ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಉತ್ಪಾದಕತೆ ಕಡಿಮೆ ಆಗುತ್ತೆ, ದೇಶದ ಆದಾಯ ಕುಂಠಿತಗೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಆಗುದಿಲ್ಲ. ಆ ಕಾರಣಕ್ಕೆ ವಿದೇಶಿ ಸರಕುಗಳೊಡನೆ ಪೈಪೋಟಿ ಮಾಡೋದಾಗ್ಲಿ ಅಥವಾ ವಿದೇಶಿ ಒಂದು ಪೈಪೋಟಿ ಎದುರಿಗೆ ದೇಶೀಯ ಕೈಗಾರಿಕೆಗಳಿಗೆ ಉದ್ಯಮಗಳಿಗೆ ರಕ್ಷಣೆಯನ್ನು ಒದಗಿಸುವ ದೃಷ್ಟಿಯಿಂದ ಒಂದಿಷ್ಟು ಕ್ರಮಗಳನ್ನ ಸರ್ಕಾರ ಕೈಗೊಳ್ಳುತ್ತೆ. ಅದನ್ನ ನಾವು ರಕ್ಷಣಾತ್ಮಕ ವ್ಯಾಪಾರದ ನೀತಿ ಅಂತ ಕರಿತೀವಿ, ರೈಟ್. ಸೊ ಈಗ
ಟೈಪ್ಸ್ ಆಫ್ ಪ್ರೊಡಕ್ಷನ್, ಯಾವ ವಿಧಗಳ ಒಂದು ರಕ್ಷಣೆಯನ್ನ ಒದಗಿಸಲಾಗುತ್ತೆ. ಮೊದಲನೇದು ಸುಂಕಗಳು. ಸುಂಕಗಳು ಅಂತ ಹೇಳಿದ್ರೆ ಟ್ಯಾರಿಫ್ಸ್. ಸೊ ಸುಂಕಗಳು ಅಂತ ಹೇಳಿದಾಗ ವಿ ನೀಡ್ ನಾಟ್ ಕನ್ಫ್ಯೂಸ್ ವಿತ್ ಓನ್ಲಿ ಇಂಪೋರ್ಟ್ ಟ್ಯಾರಿಫ್ಸ್, ಅಂದ್ರೆ ಆಮದು ಸುಂಕಗಳು ಅಂತ ಕರಿತೀವಿ ಯೂಶುವಲಿ. ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಮೇಲೆ, ಸೇವೆಗಳ ಮೇಲೆ ಸುಂಕಗಳನ್ನ ವಿಧಿಸೋದು, ರೈಟ್. ಇವನ್ ನಾವು ರಫ್ತು ಮಾಡ್ತಕ್ಕಂಥ ಸರಕುಗಳ ಮೇಲೂ ಕೂಡ ಒಂದಿಷ್ಟು ಟ್ಯಾಕ್ಸ್ ಗಳನ್ನ ಹಾಕ್ತಿವಿ, ಕಸ್ಟಮ್ ಡ್ಯೂಟೀಸ್ ಅನ್ನ ಹಾಕ್ತಿವಿ, ರೈಟ್. ಇನ್ನು ದೇಯಾಂಶಗಳು ಅಂತ ಬರುತ್ತೆ. ಪರಿಮಾಣಾತ್ಮಕ ಅಂದ್ರೆ ಗಾತ್ರಗಳ ಮೇಲೆ, ಅದರ ಮೌಲ್ಯದ ಮೇಲೆ, ವಾಲ್ಯೂಮ್ ಗಾತ್ರದ ಮೇಲೆ ಒಂದಿಷ್ಟು ಕೋಟಾ ಅಂತ ಏನ್ ಹೇಳ್ತೀವಿ. ಕೋಟಾ ಅಂತ ಹೇಳಿದಾಗ ಪ್ರಮಾಣಾನುಗುಣ ಒಂದು ತೆರಿಗೆಯನ್ನ ವಿಧಿಸ್ತೀವಿ. ಇಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋಬೇಕು, ಇಷ್ಟು ಪ್ರಮಾಣದಲ್ಲಿ ರಫ್ತು ಮಾಡಬೇಕು ಅಂತ. ರಫ್ತಿನ ಮೇಲೂ ಕೂಡ ಪ್ರಮಾಣಾನುಗುಣ ನಿರ್ಬಂಧಗಳನ್ನ ಹೇರಲಾಗುತ್ತೆ, ರೈಟ್. ಆದ್ರೆ ಮುಖ್ಯವಾಗಿ ಆಮದು ದೇಯಾಂಶಗಳನ್ನೋದೇನಿದೆ ಅದು ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ನಾವು ಹೆಚ್ಚಿನ ಮಹತ್ವವನ್ನ ಆಮದು ದೇಯಾಂಶಗಳಿಗೆ ಕೊಡ್ತೀವಿ. ಆಮದು ದೇಯಾಂಶ ಅಂತ ಹೇಳಿದ್ರೆ ಕೋಟಾ. ಕೋಟಾ ಅಂತ ಹೇಳಿದ್ರೆ ಉದಾಹರಣೆಗೆ ಎಷ್ಟು ಪ್ರಮಾಣದಲ್ಲಿ ಆಮದುಗಳನ್ನ ಮಾಡ್ಕೋಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ರಫ್ತುಗಳನ್ನ ಮಾಡ್ಬೇಕು ಅನ್ನೋದಕ್ಕೆ ನಾವು ಕೋಟಾಸ್ ಅಂತ ಹೇಳ್ತೀವಿ. ಟ್ಯಾರಿಫ್ಸ್ ಅಂತ ಹೇಳಿದಾಗ ಏನು ತೆರಿಗೆ ರೂಪದಲ್ಲಿ ಇರುತ್ತೆ. ಅಂದ್ರೆ ಒಂದು ಯಾವ್ದೋ ಸರಕನ್ನ ಆಮದು ಮಾಡ್ಕೊಂಡಾಗ ಅದ್ರ ಮೇಲೆ ಇರ್ತಕ್ಕಂಥ ತೆರಿಗೆನ ಟ್ಯಾರಿಫ್ ಅಂತ ಕರಿತೀವಿ, ರೈಟ್. ಇವನ್ ಆಮದು ಮತ್ತು ರಫ್ತುಗಳ ಮೇಲೆ ಇರ್ತಕ್ಕಂಥ ತೆರಿಗೆ ಅಂತಾನೆ ಹೇಳ್ಬೋದು ನಾವು ಟ್ಯಾರಿಫ್ಸ್, ಕಸ್ಟಮ್ ಡ್ಯೂಟೀಸ್, ರೈಟ್. ವಿನಿಮಯ ನಿರ್ಬಂಧಗಳು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ರಿಸ್ಟ್ರಿಕ್ಷನ್ಸ್. ವಿನಿಮಯ ನಿರ್ಬಂಧಗಳು ಅಂತ ಹೇಳಿದಾಗ ಕೆಲವೊಂದು ಸರಕುಗಳ ವಿನಿಮಯದ ಮೇಲೆ ಹಾಕ್ತಕ್ಕಂಥ ನಿರ್ಬಂಧಗಳು. ವಿನಿಮಯ ಅಂತ ಹೇಳಿದಾಗ ತಗೊಳ್ಳೋದಾಗ್ಲಿ ಅಥವಾ ಕೊಡೋದಾಗ್ಲಿ, ರೈಟ್. ಎಕ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಆಮದು ಮಾಡ್ಕೊಳ್ಳೋದಾಗ್ಲಿ. ಇನ್ನು ನಾಲ್ಕನೇದಾಗಿ ಸ್ಟೇಟ್ ಟ್ರೇಡಿಂಗ್, ರೈಟ್. ಐದನೇದು ಇತರೆ ಕ್ರಮಗಳು. ಸೊ ಮುಖ್ಯವಾಗಿ ಈ 5 ಏನು ಆಸ್ಪೆಕ್ಟ್ಸ್ ಅನ್ನ ವಹಿಸಿ. ಸಾರಿ, ಕೆಲವರು ಅಡ್ಮಿಟ್ ಆಗ್ತಾ ಇದಾರೆ, ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಈಗ ಸರಿ, ಥರ್ಡ್ ವಿನಿಮಯ ನಿರ್ಬಂಧಗಳು ಅಂತ ಹೇಳ್ತೀವಿ. ವಿನಿಮಯ ನಿರ್ಬಂಧಗಳು ಅಂತ ಹೇಳಿದಾಗ ವಿದೇಶಿ ವಿನಿಮಯದ ಕೊಳ್ಳುವಿಕೆ ಮತ್ತು ಮಾರುವಿಕೆಯನ್ನು ನಿಯಂತ್ರಿಸೋದು. ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ಏನು? ಫಾರಿನ್ ಕರೆನ್ಸೀಸ್. ಈಗ ಬೇರೆ ದೇಶದಿಂದ ನಾವು ಬೇರೆ ದೇಶದ ಜೊತೆಗೆ ನಾವು ವ್ಯಾಪಾರ ಮಾಡಿದಾಗ ಅವರ ದೇಶದ ನಾಣ್ಯಗಳು ಅಥವಾ ಕರೆನ್ಸಿಗಳು ನಮ್ಮ ದೇಶಕ್ಕೆ ಬಂದಿರುತ್ತೆ. ಆ ಕರೆನ್ಸಿಗಳ ಸಂರಕ್ಷಣೆ ಮಾಡ್ಬೇಕಾಗಿದ್ದು ನಮ್ ಕೆಲ್ಸನೇ. ಸೊ ಹೆಂಗ್ ಬೇಕೋ ಹಂಗ ಅದನ್ನ ಬಳಕೆ ಮಾಡೋದಕ್ಕೆ ಕೊಡಕ್ ಆಗೋದಿಲ್ಲ. ಉದಾಹರಣೆಗೆ ನಮ್ಮ ದೇಶದಿಂದ ಒಬ್ಬ ವ್ಯಕ್ತಿ ಏನೋ US ಇಂದ ಒಂದು ಸರಕನ್ನ ತರಬೇಕು ಅಂತ, ಮಷೀನ್ ಅನ್ನ ತರಬೇಕು ಅಂತ ಬಯಸ್ತಾನೆ. ಆತನಿಗೆ 1 ಕೋಟಿ ರೂಪಾಯಿದಷ್ಟು ಹಣ ಬೇಕು. ಅಂದ್ರೆ ಏನು? ಡಾಲರ್ಗಳಲ್ಲಿ ಬೇಕಾಗ್ತದೆ. ಅರೌಂಡ್ ಫಾರ್ ಎಕ್ಸಾಂಪಲ್ $30 lakh ಬೇಕಿದೆ ಅವನಿಗೆ. ಈಗ ವಿನಿಮಯ ಮಾಡ್ಕೋಬೇಕು ಅಂತ ಹೇಳಿದಾಗ ಆತ ಇಲ್ಲ ನನಗೆ ಫಾರಿನ್ ಕರೆನ್ಸೀಸ್ ಬೇಕು ಅಂತ ಕೇಳಿದಾಗ ನಾವು ಎಲ್ರಿಗೂ ಫಾರಿನ್ ಕರೆನ್ಸೀಸ್ ನ ಕೊಡಕ್ ಆಗೋದಿಲ್ಲ. ಅವುಗಳನ್ನ ಒಂದಿಷ್ಟು ಪ್ರಮಾಣದಲ್ಲಿ ನಿರ್ಬಂಧನೆಗಳನ್ನ ವಿಧಿಸಬೇಕಾಗತ್ತೆ, ರೈಟ್. ಯಾವ ಕಾರಣಕ್ಕೆ, ಎಂತು ಏನು ಎಲ್ಲ ತಿಳ್ಕೊಂಡು ಸೊ ವಿನಿಮಯದ ಒಂದು ನಿರ್ಬಂಧಗಳನ್ನ ಹೇರ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮೂಲಕ ಕೂಡ ನಾವು ರಕ್ಷಣೆಯನ್ನ ಹೊಂದಬಹುದು. ಇನ್ನು ನೆಕ್ಸ್ಟ್ ಸರ್ಕಾರಿ ವ್ಯಾಪಾರ ಅಂತ ಹೇಳ್ತೀವಿ, ಅಂದ್ರೆ ಸ್ಟೇಟ್ ಟ್ರೇಡಿಂಗ್. ಸ್ಟೇಟ್ ಟ್ರೇಡಿಂಗ್ ಅಂತ ಹೇಳಿದಾಗ ಸರ್ಕಾರಿ ವ್ಯಾಪಾರದ ವಿಧಾನವು ಆಮದುಗಳ ನಿರ್ಬಂಧಕ್ಕೆ ಕಾರಣವಾಗುತ್ತದೆ. ಹೆಂಗಪ್ಪ? ಈ ವಿಧಾನದಲ್ಲಿ ಸರ್ಕಾರವೇ ಯಾವ ಸರಕುಗಳನ್ನು ಆಮದು ಮಾಡಿಕೊಳ್ಳಬೇಕೆಂದು ಮತ್ತು ಎಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋಬೇಕೆಂದು ಮತ್ತು ಯಾವ ದೇಶದಿಂದ ಆಮದು ಮಾಡ್ಕೋಬೇಕೆಂದು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಸರ್ಕಾರ ಏನ್ ಮಾಡುತ್ತೆ? ಮೊದಲೇ ನಿರ್ಧಾರ ಮಾಡುತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ ದೇಶದಿಂದ ಯಾವ ಸರಕುಗಳನ್ನ ಆಮದು ಮಾಡ್ಕೋಬೇಕು ಅಂತ ಹೇಳಿ ಮೊದಲೇ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರಕ್ಕೆ ಅನುಗುಣವಾಗಿ ವ್ಯಾಪಾರವನ್ನ ಕೈಗೊಳ್ಳಲಾಗತ್ತೆ. ಇಲ್ಲಿ ಮುಕ್ತ ವ್ಯಾಪಾರಕ್ಕೆ ತಡೆ ಉಂಟಾಗ್ತದೆ. ಯಾಕಂದ್ರೆ ಯಾವ್ದು ಬೇಕಾದ್ರೂ ಎಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ತಗೊಳಕ್ ಆಗೋದಿಲ್ಲ ಅಥವಾ ಮಾರಾಟ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ರಾಜ್ಯ ಏನ್ ಮಾಡುತ್ತೆ? ನಿರ್ಬಂಧಗಳನ್ನ ವಿಧಿಸುತ್ತೆ. ಇದನ್ನ ನಾವು ಸರ್ಕಾರಿ ನಿರ್ಬಂಧಗಳು ಅಂತ ಕರಿತೀವಿ. ಇನ್ನು ಮುಂದಿನದಾಗಿ ಇತರೆ ವಿಧಾನಗಳು. ಇತರೆ ವಿಧಾನಗಳು ಅಂತ ಹೇಳಿದ್ರೆ ಸೊ ಆಮದುಗಳ ಮೇಲೆ ಉಪಕರಗಳನ್ನ ವಿಧಿಸೋದು. ಉಪಕರ ಅಂತ ಹೇಳಿದ್ರೆ ಸರ್ಚಾರ್ಜಸ್ ಅಂತ ಹೇಳ್ತೀವಿ. ಮತ್ತು ಬಹುಮುಖ ವಿನಿಮಯ ದರಗಳ ಪ್ರಯೋಗ ಮಾಡೋದು. ಅದಾದ್ಮೇಲೆ ಆರೋಗ್ಯ ಮತ್ತು ಯೋಗಕ್ಷೇಮ ಕಾಪಾಡುವ ನೆಪದಲ್ಲಿ ಕೆಲವು ನಿರ್ದಿಷ್ಟ ಸರಕುಗಳ ಆಮದುಗಳನ್ನ ನಿರ್ಬಂಧಿಸೋದು, ರೈಟ್. ಆಮದು ಮಾಡ್ಕೊಳ್ಳದೆ ಇರೋದು. ಸೊ ಹೀಗೆ ಹಲವಾರು ಕ್ರಮಗಳ ಮೂಲಕ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆಯನ್ನ ನೀಡತಕ್ಕಂಥ ಕಾರ್ಯವನ್ನ ಮಾಡಬಹುದು. ಸೊ ಇವೆಲ್ಲವನ್ನು ಸೇರಿಸಿ ನಾವೇನ್ ಹೇಳ್ತೀವಿ? ರಕ್ಷಣಾತ್ಮಕ ನೀತಿ ಅಂತ ಕರಿತೀವಿ. ರಕ್ಷಣಾತ್ಮಕ ನೀತಿಯ ಉದ್ದೇಶ ಒಂದೇ, ಏನಂದ್ರೆ ದೇಶೀಯ ಒಂದು ಉದ್ಯಮಗಳಿಗೆ ರಕ್ಷಣೆಯನ್ನ ಒದಗಿಸೋದು. ಅದ್ರ ಜೊತೆಗೆ ಕೇವಲ ರಕ್ಷಣೆಯನ್ನ ಒದಗಿಸೋದು ಮಾತ್ರ ಅಲ್ಲ,
ಸಂದಾಯ ಬಾಕಿ ಶುಲ್ಕದಲ್ಲಿ ಸಮತೋಲನವನ್ನ ತರೋದಕ್ಕೆ ಅಥವಾ ಸಂದಾಯ ಬಾಕಿ ಶುಲ್ಕವನ್ನ ಸುಧಾರಿಸೋದಕ್ಕೆ, ಅಂದ್ರೆ ಪಾವತಿ ಶುಲ್ಕವನ್ನ ಸುಧಾರಿಸೋದಕ್ಕೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನ್ ಹೇಳ್ತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನ ಸುಧಾರಿಸೋದಕ್ಕೆ ಸರ್ಕಾರ ಈ ರಕ್ಷಣಾತ್ಮಕ ನೀತಿಯನ್ನ ಕೂಡ ಬಳಸ್ಕೊಳುತ್ತೆ. ರೈಟ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ ಸುಧಾರಣೆ ತರೋದಾಗ್ಲಿ ಅಥವಾ ದೇಶೀಯ ಕೈಗಾರಿಕೆಗಳನ್ನ, ಇಂಡಸ್ಟ್ರೀಸ್ ನ, ಉದ್ಯಮಗಳನ್ನ ರಕ್ಷಿಸೋದಕ್ಕಾಗಿ ರಕ್ಷಣಾತ್ಮಕ ಒಂದು ಕ್ರಮಗಳು ಬಹಳ ಮಹತ್ವವನ್ನ ಪಡೆಯುತ್ತೆ. ಸೊ ಮುಂದಿನದಾಗಿ ಆರ್ಗ್ಯುಮೆಂಟ್ಸ್ ಫಾರ್ ಪ್ರೊಟೆಕ್ಷನ್, ಕೆಲವೊಂದಿಷ್ಟು ವಾದಗಳಿವೆ ಈ ರಕ್ಷಣಾತ್ಮಕ ವ್ಯಾಪಾರದ ಪರ ವಾದಗಳು ಯಾವ್ದಪ್ಪ ಅಂದ್ರೆ, ಮೊದಲನೇದು ಶೈಶಾವಸ್ಥೆಯ ಕೈಗಾರಿಕೆಯ ವಾದ. ಶೈಶಾವಸ್ಥೆಯ ಕೈಗಾರಿಕೆ ಅಂದ್ರೆ ಶಿಶು ಕೈಗಾರಿಕೆ ಅಂತ ಹೇಳ್ತೀವಿ. ಶಿಶು ಕೈಗಾರಿಕೆ ಅಂದ್ರೆ ಸಣ್ಣ ಪ್ರಮಾಣದ ಆಗ ತಾನೇ ಪ್ರಾರಂಭ ಆಗಿರ್ತಕ್ಕಂಥ ಕೈಗಾರಿಕೆಗಳಿದೆ, ಅಂತ ಕೈಗಾರಿಕೆಗಳಿಗೆ ಪೈಪೋಟಿಯನ್ನ ಎದುರಿಸೋದು ತುಂಬಾನೇ ಕಷ್ಟ ಆಗತ್ತೆ ವಿದೇಶಿ ಸರಕುಗಳ ಜೊತೆಗೆ. ಆ ಕಾರಣಕ್ಕೆ ಅವುಗಳಿಗೆ ರಕ್ಷಣೆ ಕೊಡೋ ದೃಷ್ಟಿಯಿಂದ ಈ ರೀತಿ ಯಾವ್ದಾದ್ರು ರಕ್ಷಣಾ ಕ್ರಮಗಳನ್ನ ಟ್ಯಾರಿಫ್ ಮೂಲಕ ಇರ್ಬೋದು, ಸುಂಕಗಳ ಮೂಲಕ ಇರ್ಬೋದು, ದೇಯಾಂಶಗಳ ಮೂಲಕ ಇರ್ಬೋದು, ಅಥವಾ ಇತರೆ ಕ್ರಮಗಳು ಯಾವುದೇ ಇರ್ಬೋದು, ಅವುಗಳ ಮೂಲಕ ಕೈಗೊಳ್ಬೇಕಾಗುತ್ತೆ. ರೈಟ್. ಸೊ ಎರಡನೇದಾಗಿ ಡೈವರ್ಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಆರ್ಗ್ಯುಮೆಂಟ್, ಅಂದ್ರೆ ಉದ್ಯಮಗಳ ವೈವಿಧ್ಯತೆಯ ವಾದ. ಈಗ ರಕ್ಷಣಾತ್ಮಕ ನೀತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದಾನು ಬೇರೆ ದೇಶದಿಂದ ಬರುವ ಸರಕುಗಳ ಒಂದು ಕ್ವಾಂಟಿಟಿ ಅಥವಾ ಪ್ರಮಾಣ ಅಥವಾ ಸರಕುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧದಿಂದ, ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧದಿಂದ ದೇಶದ ಉದ್ಯಮಗಳಲ್ಲಿ ಬದಲಾವಣೆಯನ್ನ ಕಾಣಬೇಕು. ಹೇಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಉದ್ಯಮಗಳು ಉತ್ಪಾದನೆಯನ್ನ, ವಿವಿಧ ಸರಕುಗಳ ಉತ್ಪಾದನೆಯನ್ನ ದೇಶದಲ್ಲೇ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಡೆಸ್ತಾರೆ. ಮುಂದಿನದಾಗಿ ಪ್ರಮುಖ ಉದ್ಯಮದ ವಾದ, ಮೇಜರ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್. ಈಗ ಸಿ ವೆನ್ ವಿ ಟಾಕ್ ಆಫ್ ಇದೆಲ್ಲ ಡೈವರ್ಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಅಲ್ಲ, ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವಂತಹ ಹಲವಾರು ಉದ್ಯಮಗಳನ್ನು ಬೆಳೆಸುವ ಸಲುವಾಗಿ ರಕ್ಷಣಾ ನೀತಿಯನ್ನ ಕೈಗೊಳ್ಳಲಾಗತ್ತೆ. ಅದೇ ರೀತಿ ಬೇರೆ ವಿವಿಧ ರೀತಿಯ ಕೈಗಾರಿಕೆಗಳು ಸ್ಥಾಪನೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ನೋಡಿ. ಈಗ ಮೂರನೇದ್ರಲ್ಲಿ ಏನ್ ನೋಡ್ತಾ ಇದೀವಿ, ಮೇಜರ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಅಂದ್ರೆ ಏನು, ಪ್ರತಿಯೊಂದು ದೇಶಕ್ಕೂ ಕೆಲವು ಪ್ರಮುಖ ಕೈಗಾರಿಕೆಗಳು ಅಗತ್ಯವಾಗಿರುತ್ತೆ. ಉದಾಹರಣೆಗೆ ಕಬ್ಬಿನ ಮತ್ತು ಅದಿರಾಗ್ಲಿ, ಯಂತ್ರ ಸಾಮಗ್ರಿಗಳ ಉತ್ಪಾದನೆ ಮಾಡೋದು, ಸಿಮೆಂಟ್ ಫ್ಯಾಕ್ಟರೀಸ್ ಆಗ್ಲಿ, ಆಮೇಲೆ ಹೀಗೆ ಮೂಲ ಬೇಸಿಕ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಈ ಬೇಸಿಕ್ ಇಂಡಸ್ಟ್ರೀಸ್ ಬಹಳನೇ ಅವಶ್ಯಕ ಪ್ರತಿಯೊಂದು ದೇಶಕ್ಕೂ. ಯಾಕಂದ್ರೆ ಇವು ಅತ್ಯವಶ್ಯಕ ಸರಕುಗಳನ್ನು ಉತ್ಪಾದಿಸುವ ಮೂಲಕ ಒಂದು ದೇಶದ ಸ್ವಾವಲಂಬನೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ರೈಟ್. ಮತ್ತೆ ಇವುಗಳಿಂದ ನಾವು ಪ್ರಮುಖ ಉದ್ಯಮಗಳು ಅಭಿವೃದ್ಧಿ ಹೊಂದ್ತಾ ಹೋದ್ರೆ ಇವುಗಳಿಂದ ನಾವು ವಿದೇಶಿ ವಿನಿಮಯವನ್ನು ಕೂಡ ಗಳಿಸಬಹುದು. ರೈಟ್. ಸೊ ಮೂಲ ಕೈಗಾರಿಕೆಗಳು ಅಥವಾ ಮೇಜರ್ ಇಂಡಸ್ಟ್ರೀಸ್ ಏನಿದೆ ಅವುಗಳ ಸ್ಥಾಪನೆ ಮತ್ತು ಅವುಗಳ ಅಭಿವೃದ್ಧಿಗೆ ಈ ರಕ್ಷಣಾತ್ಮಕ ನೀತಿ ಬಹಳಷ್ಟು ಸಹಕಾರಿಯಾಗುತ್ತೆ ಅನ್ನೋದು ಮತ್ತೊಂದು ಭಾಗ. ಇನ್ನು ರೆವಿನ್ಯೂ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ, ಸುಂಕಗಳನ್ನ ವಿಧಿಸೋದ್ರಿಂದ, ನಿರ್ಬಂಧಗಳನ್ನ ವಿಧಿಸೋದ್ರಿಂದ ಅಥವಾ ಟ್ಯಾರಿಫ್ಸ್ ನ ಹಾಕೋದ್ರಿಂದ ಏನ್ ಮಾಡುತ್ತೆ, ಇದು ವರಮಾನವನ್ನ, ದೇಶದ ಸರ್ಕಾರಕ್ಕೆ ವರಮಾನವನ್ನ ತಂದುಕೊಡುತ್ತೆ. ರೈಟ್. ಇನ್ನು ಮುಂದಿನದಾಗಿ ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆ. ಈಗ ರಕ್ಷಣೆ, ನಮ್ಮ ವ್ಯಾಪಾರದ ರಕ್ಷಣೆ ಮಾಡ್ತಾ ಹೋದಂಗೆ ದೇಶದ ಸಂಪನ್ಮೂಲಗಳ ರಕ್ಷಣೆ ಕೂಡ ಸಂಭವಿಸುತ್ತೆ ಅಥವಾ ಆಗತ್ತೆ ಅನ್ನೋದು ಮತ್ತೊಂದು ವಾದ. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆರ್ಗ್ಯುಮೆಂಟ್, ರಕ್ಷಣೆ ಅಥವಾ ರಕ್ಷಣಾತ್ಮಕ ವ್ಯಾಪಾರ ನೀತಿಯಿಂದ ಸಂದಾಯ ಬಾಕಿ ಶುಲ್ಕದಲ್ಲಿ ಏನು ಸಮತೋಲನವನ್ನು ತರೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ಸಂದಾಯ ಬಾಕಿ ಶುಲ್ಕದಲ್ಲಿ ಇರ್ತಕ್ಕಂಥ ಅನಾನುಕೂಲತೆಗಳನ್ನ ಕಡಿಮೆ ಮಾಡಲು ಅವಕಾಶ ಸಿಗತ್ತೆ. ಅನಾನುಕೂಲತೆ ಅಂದ್ರೆ ಏನ್ರಿ, ಈಗ ಉದಾಹರಣೆಗೆ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್, ಸರಳವಾಗಿ ಹೇಳ್ತೀನಿ, ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ನಾವು ವಿದೇಶಗಳಿಗೆ ಮಾಡ್ತಕ್ಕಂತಹ ಪಾವತಿಗಳು, ಪೇಮೆಂಟ್ಸ್ ಏನಿದೆ ಇದು ಹೆಚ್ಚಾಗಿದ್ರೆ, ಬರ್ತಕ್ಕಂಥ ಆದಾಯ ಕಡಿಮೆ ಇದ್ರೆ, ರಿಸಿಪ್ಟ್ಸ್ ಸ್ವೀಕೃತಿಗಳು ಕಡಿಮೆ ಇದ್ದು ವೆಚ್ಚಗಳು ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಸಂದಾಯ ಬಾಕಿ ಶುಲ್ಕ ಅಸಮತೋಲಿತವಾಗಿರುತ್ತೆ. ರೈಟ್. ಅಂದ್ರೆ ನಾವು ಆಮದು ಹೆಚ್ಚಿಗೆ ಮಾಡ್ಕೊಳ್ತಾ ಇರ್ತೀವಿ, ರಫ್ತುಗಳನ್ನ ಕಡಿಮೆ ಮಾಡ್ತಾ ಇರ್ತೀವಿ. ಸೊ ಆಮದು ಹೆಚ್ಚಿಗೆ ಮಾಡಿ ರಫ್ತುಗಳನ್ನ ಕಡಿಮೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಸಂದಾಯ ಬಾಕಿ ಶುಲ್ಕದಲ್ಲಿ ಅಸಮತೋಲನ ಉಂಟಾಗತ್ತೆ. ಇದರಿಂದ ಬೇಸಿಕಲಿ ಡಿಸ್ಇಕ್ವಿಲಿಬ್ರಿಯಂ, ಅನ್ಫೇವರೇಬಲ್ ಆಗಿರುತ್ತೆ, ಅಂದ್ರೆ ಅನಾನುಕೂಲಕರ ಆಗಿರುತ್ತೆ. ಇದನ್ನ ಸುಧಾರಿಸಬೇಕು ಅಂತ ಹೇಳಿದ್ರೆ, ಆಮದುಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸುಂಕಗಳನ್ನ, ಕೋಟಾ ನಿರ್ಬಂಧನಗಳನ್ನ ಹೇರ್ಬೇಕಾಗತ್ತೆ. ಯಾವಾಗ ಸುಂಕಗಳನ್ನ ಹೇರ್ತೀವೋ ಬೆಲೆಗಳು ಹೆಚ್ಚಾಗತ್ತೆ, ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾಗತ್ತೆ. ರೈಟ್. ಸುಂಕಗಳನ್ನ ಮತ್ತು
ಕೋಟಾ ನಿರ್ಬಂಧಗಳ ಮೂಲಕ ಏನ್ ಮಾಡಬಹುದು, ಒಂದಿಷ್ಟು ಆಮದುಗಳನ್ನ ತಡೆಬಹುದು. ಆ ತಡೆದಾಗ ಅದರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಸುಧಾರಣೆಯನ್ನ ಕಾಣಬಹುದಾಗಿದೆ ಅಂತ ಮತ್ತೊಂದು ವಾದ. ಇನ್ನು ದಿವಾಳಿ ಶ್ರಮದ ವಾದ ಅಂತ ಹೇಳ್ತೀವಿ. ಅಂದ್ರೆ ವಿದೇಶಗಳಿಗಿಂತ ಸ್ವದೇಶದಲ್ಲಿ ವೇತನಗಳ ಮಟ್ಟವು ಅಧಿಕವಾಗಿದ್ದಾಗ ಉತ್ಪಾದನಾ ವೆಚ್ಚವು ಹೆಚ್ಚಾಗಿ ಸರಕುಗಳ ಬೆಲೆಗಳು ದುಬಾರಿಯಾಗುವುದು ಸಹಜ. ವಿದೇಶಗಳಲ್ಲಿನ ವೇತನ ಮಟ್ಟವು ಕಡಿಮೆ ಇರುವುದರಿಂದ ಉತ್ಪಾದನಾ ವೆಚ್ಚವು ಕಡಿಮೆ ಇರುತ್ತದೆ ಮತ್ತು ಈ ಕಾರಣದಿಂದ ಸರಕುಗಳು ಅಗ್ಗದ ಬೆಲೆಯಲ್ಲಿ ದೊರೆಯುತ್ತವೆ. ಸೊ ಈಗ ವಿದೇಶದಿಂದ ನಾವು ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳು ಅಗ್ಗದ ಬೆಳೆಗಳಲ್ಲಿ ಸಿಗೋದ್ರಿಂದ ನಮ್ಮ ದೇಶದಲ್ಲಿ ಏನಾಗುತ್ತೆ, ಸರಕುಗಳಿಗೆ ಬೇಡಿಕೆ, ಅಂದ್ರೆ ಒಂದು ದೇಶದಲ್ಲಿ ಎಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಿಗೆ ಇರುತ್ತೋ ಅಲ್ಲಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಇದರಿಂದ ಅಲ್ಲಿ ನಿರುದ್ಯೋಗ, ಆಮದುಗಳನ್ನ ಹೆಚ್ಚು ಮಾಡ್ಕೊಂತೀವಿ ಆದ್ರೆ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಗೋದ್ರಿಂದ ಅಲ್ಲಿ ನಿರುದ್ಯೋಗ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಂತ. ಸೊ ಈಕ್ವಲೈಸೇಷನ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆರ್ಗ್ಯುಮೆಂಟ್, ಉತ್ಪಾದನಾ ವೆಚ್ಚಗಳನ್ನು ಸಮಾನಗೊಳಿಸುವ ವಾದ. ಸೊ ಉತ್ಪಾದನಾ ವೆಚ್ಚಗಳನ್ನು ಸಮಾನಗೊಳಿಸುವ ವಾದ ಅಂತ ಹೇಳಿದ್ರೆ, ಕಡಿಮೆ ದರದ ತೆರಿಗೆ, ಅಗ್ಗದ ಶ್ರಮದ ಮೊದಲಾದ ಕಾರಣಗಳಿಂದ ಸ್ವದೇಶಿ ಉತ್ಪಾದಕರಿಗಿಂತ ವಿದೇಶಿ ಉತ್ಪಾದಕರಿಗೆ ಅನುಕೂಲತೆಗಳು ಲಭಿಸಬಹುದು. ರೈಟ್? ಅಂದ್ರೆ ಉತ್ಪಾದನಾ ವೆಚ್ಚವು ವಿದೇಶಿ ಉತ್ಪಾದಕರಿಗೆ ಕಡಿಮೆಯಾಗಿಯೂ ಸ್ವದೇಶಿ ಉತ್ಪಾದಕರಿಗೆ ಅಧಿಕವಾಗಿಯೂ ಪರಿಣಮಿಸುತ್ತದೆ. ಇದನ್ನ ನಿವಾರಿಸಬೇಕು ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚವನ್ನು ಸ್ವದೇಶಿ ಮತ್ತು ವಿದೇಶಿ ಉತ್ಪಾದಕರ ನಡುವೆ ಸಮಾನಗೊಳಿಸುವ ಉದ್ದೇಶದಿಂದಲೂ ರಕ್ಷಣಾ ನೀತಿಯನ್ನು ಪ್ರತಿಪಾದಿಸಲಾಗುತ್ತೆ. ರೈಟ್? ಇನ್ನು ನ್ಯಾಷನಲ್ ಡಿಫೆನ್ಸ್ ಆರ್ಗ್ಯುಮೆಂಟ್, ವಿದೇಶದಿಂದ ಬರ್ತಕ್ಕಂಥ ಸರಕುಗಳು ಏನ್ ಆಮದುಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ದೇಶದ ರಕ್ಷಣೆಗೆ ಸಮಸ್ಯೆ ಆಗ್ಬಹುದು ಅನ್ನೋದು ಮತ್ತೊಂದು, ದೇಶದ ರಕ್ಷಣೆಗೆ ಅನುಕೂಲಕರ ಆಗ್ಬಹುದು ಅನ್ನೋದು ಮತ್ತೊಂದು. ಅಂದ್ರೆ ನಾವ್ ಯಾವಾಗ ಇಂಪೋರ್ಟ್ಸ್ ಮಾಡ್ಕೊಂತೀವಿ, ಮುಖ್ಯವಾದಂತ ಒಂದು ರಕ್ಷಣೆಗೆ ಬೇಕಾದಂತ ಸರಕುಗಳನ್ನ ಆಮದು ಮಾಡ್ಕೊಂಡಾಗ ಅಥವಾ ವಿದೇಶಿಗಳ ಜೊತೆಗೆ ನಾವು ಒಳ್ಳೆಯ ಸಂಬಂಧವನ್ನ ಹೊಂದಿದಾಗ ಅವುಗಳ ಜೊತೆಗೆ ಇರ್ತಕ್ಕಂಥ ಒಳ್ಳೆಯ ಒಂದು ಸಂಬಂಧದಿಂದಾಗಿ ನಮಗೆ ಹೆಚ್ಚಿನ ರಕ್ಷಣೆ ಕೂಡ ದೊರೆಯುವ ಸಾಧ್ಯತೆ ಇದೆ ಅನ್ನೋದು ಮತ್ತೊಂದು ವಾದ. ಇನ್ನು ವಿದೇಶಿ ಸ್ಪರ್ಧೆಯ ನಿಯಂತ್ರಣದ ವಾದ. ರೈಟ್? ವಿದೇಶಿ ಸ್ಪರ್ಧೆಯ ನಿಯಂತ್ರಣದ ವಾದ ಅಂತ ಹೇಳಿದ್ರೆ ಕಂಟ್ರೋಲ್ ಆಫ್ ಫಾರಿನ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಮುಕ್ತ ವ್ಯಾಪಾರದಲ್ಲಿ ವಿದೇಶಿಗಳು ಅತಿ ಕಡಿಮೆ ಬೆಲೆಯಲ್ಲಿ ತಮ್ಮ ಸರಕುಗಳನ್ನ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಪೈಪೋಟಿ ಪ್ರವೃತ್ತಿ ಹೊಂದಿರುತ್ತವೆ. ಇದರ ಪರಿಣಾಮವಾಗಿ ಸ್ವದೇಶಿ ಉದ್ಯಮಗಳ ಸರಕುಗಳಿಗೆ ಬೇಡಿಕೆ ಕುಗ್ಗುವುದರಿಂದ ಅವುಗಳು ಹಾನಿಗೊಳಗಾಗಿ ನಿಂತು ಹೋಗುವ ಸಂಭವವಿರುತ್ತದೆ. ಇನ್ನು ಇನ್ ಸೆಲ್ಫ್ ಸಫಿಶಿಯನ್ಸಿ, ಸ್ವಾವಲಂಬನೆಯನ್ನ ಸಾಧಿಸಬಹುದಾದಂತ ಒಂದು ವಾದವನ್ನು ಕೂಡ ಮಾಡಲಾಗಿದೆ. ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ಸ್ ಆಫ್ ಇಂಪೋರ್ಟ್ ಆಫ್ ಹಾರ್ಮ್ಫುಲ್ ಕಮಾಡಿಟೀಸ್, ಹಾನಿಕಾರಕ ವಸ್ತುಗಳ ಆಮದಿನ ನಿರ್ಬಂಧದ ವಾದ. ಅಂದ್ರೆ ಏನ್ ನಾವು ಆಮದು ಮಾಡ್ಕೊಳ್ತಾ ಇರ್ತೀವಿ ಹಾನಿಕಾರಕ ಸರಕುಗಳಾಗಿತ್ತು ಅಂತ ಹೇಳಿದ್ರೆ ಅವುಗಳನ್ನ ನಿರ್ಬಂಧ ಮಾಡ್ತಕ್ಕಂತ ಸಾಧ್ಯತೆ ಅಥವಾ ನಿರ್ಬಂಧ ಮಾಡೋದಕ್ಕೆ ಅವಕಾಶ ಕೂಡ ಸಿಗುತ್ತೆ ಯಾವಾಗ ನಾವು ಸುಂಕಗಳನ್ನ ಮತ್ತು ಕೋಟಾ ನಿರ್ಬಂಧಗಳನ್ನ ಹೇರ್ತೀವಿ ಅವಾಗ. ಸೊ ಸುಂಕಗಳ ಮೂಲಕ ಅಥವಾ ಕೋಟಾ ನಿರ್ಬಂಧಗಳ ಮೂಲಕ ಅಥವಾ ಇತರೆ ಯಾವುದೇ ನಿರ್ಬಂಧಗಳ ಮೂಲಕ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ರಿಸ್ಟ್ರಿಕ್ಟ್ ದ ಇನ್ಕಮಿಂಗ್ ಅಥವಾ ಇಂಪೋರ್ಟ್ ಆಫ್ ಹಾರ್ಮ್ಫುಲ್ ಕಮಾಡಿಟೀಸ್ ಫ್ರಮ್ ಅದರ್ ಕಂಟ್ರೀಸ್, ಬೇರೆ ದೇಶದಿಂದ ಬರ್ತಕ್ಕಂಥ ಸರಕುಗಳನ್ನ ನಿಯಂತ್ರಿಸಬಹುದಾಗಿದೆ ಅಂತ. ಇನ್ನು ಪೆಟ್ರಿಯಾಟಿಸಮ್ ಆರ್ಗ್ಯುಮೆಂಟ್, ರಾಷ್ಟ್ರ ಪ್ರೇಮದ ವಾದ. ಸ್ವದೇಶಿ ವಸ್ತುಗಳನ್ನ ಹೆಚ್ಚಿಗೆ ಬಳಸಬೇಕು ಅಂತ ಹೇಳಿದ್ರೆ ವಿದೇಶಿ ವಸ್ತುಗಳನ್ನ ಕಡಿಮೆ ಆಮದು ಮಾಡ್ಕೋಬೇಕು. ಆ ಕಡಿಮೆ ಆಮದು ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ನಿರ್ಬಂಧಗಳನ್ನ ವಿಧಿಸಬೇಕು. ಇದೊಂದು ವಾದ. ರೈಟ್? ಇದಿಷ್ಟು ಪರವಾದಗಳು. ಈಗ ವಿರುದ್ಧವಾದಗಳು ಏನಿದೆ, ರುಯಿನೇಷನ್ ಆಫ್ ಫಾರಿನ್ ಕಾಂಪಿಟೇಷನ್ ಅಂದ್ರೆ ವಿದೇಶಿ ಸ್ಪರ್ಧೆಯ ನಾಶ. ವಿದೇಶಿ ಸ್ಪರ್ಧೆಯ ನಾಶ ಅಂದ್ರೇನು, ನಾವು ಆಮದುಗಳ ಮೇಲೆ ಸುಂಕಗಳನ್ನ ವಿಧಿಸೋದ್ರಿಂದ ಅಥವಾ ನಿರ್ಬಂಧಗಳನ್ನ ವಿಧಿಸೋದ್ರಿಂದ, ಕೋಟಾ ನಿರ್ಬಂಧ ಇರ್ಬೋದು ಅಥವಾ ಇತರ ಯಾವುದೇ ನಿರ್ಬಂಧ ಇರ್ಬೋದು, ಈ ನಿರ್ಬಂಧಗಳನ್ನ ವಿಧಿಸೋದ್ರಿಂದ ಕಾಂಪಿಟೇಷನ್ ಕಡಿಮೆ ಆಗತ್ತೆ. ಪೈಪೋಟಿ ಕಡಿಮೆ ಆದಾಗ ಸಮಸ್ಯೆಗಳು ಉದ್ಭವ ಆಗತ್ತೆ. ಹೆಂಗ್ ಸಮಸ್ಯೆಗಳು ಉದ್ಭವ ಆಗತ್ತೆ? ಈಗ ಒಂದ್ 2-3 ಕೈಗಾರಿಕೆದವರು ಹೆಚ್ಚಿನ ಉದಾಹರಣೆಗೆ ಭಾರತದಲ್ಲಿ ದೊಡ್ಡ ಒಂದ್ 2 ಕೈಗಾರಿಕೆಗಳು ಏನ್ ಮಾಡಿದೆ, ಮಾರುಕಟ್ಟೆಯನ್ನ ವ್ಯಾಪಿಸಿದೆ. ಸಂಪೂರ್ಣವಾಗಿ ಒಂದೆರಡು ಸರಕುಗಳ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಿದೆ ಮತ್ತು ಅವರೇ ಹೆಚ್ಚಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಪೈಪೋಟಿದಾರರು ಯಾರು ಇಲ್ಲ. ಈಗ ಅವರು ಮೊನೋಪೊಲಿಯನ್ನ ಅಂದ್ರೆ ಏಕಸ್ವಾಮ್ಯತೆಯನ್ನ ಪಡಿತಾ ಇದ್ದಾರೆ.
ಈಗ ಈ ಏಕಸ್ವಾಮ್ಯತೆಯನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಬೇಕು, ವಿದೇಶಿ ಸರಕುಗಳಿಂದ ಪೈಪೋಟಿ ಬೇಕು. ಇಲ್ಲ ಅಂದ್ರೆ ಇವ್ರು ಹೆಚ್ಚಿನ ಬೆಲೆ ತಗೊಂಡು ಇವ್ರು ಲಾಭಗಳನ್ನ ಅಧಿಕವಾಗಿ ಗಳಿಸ್ತಾ ಹೋಗ್ತಾರೆ. ಇದರಿಂದ ಅನುಭೋಗಿಗಳಿಗೆ ಸಮಸ್ಯೆ ಆಗುತ್ತೆ. ರೈಟ್. ಆ ಕಾರಣದಿಂದ ಪೈಪೋಟಿ ಇಲ್ಲದೆ ಹೋದ್ರೆ ಕೆಲವು ಜನ ಏನು ಮೊನೋಪಲಿ ಸಾಧಿಸ್ತಾರೆ, ಏಕಸ್ವಾಮ್ಯತೆ ಸಾಧಿಸ್ತಾರೆ ಮಾರುಕಟ್ಟೆಯಲ್ಲಿ, ಅವ್ರು ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಹೋಗ್ತಾರೆ. ಆದ್ರೆ ಇನ್ನು ಉಳಿದಿರತಕ್ಕಂಥ ಜನರಿಗೆ ಏನು ಸಿಗೋದಿಲ್ಲ. ಸೊ ಮತ್ತೆ ಅನುಭೋಗಿಗಳ ಶೋಷಣೆ ಪ್ರಾರಂಭ ಆಗುತ್ತೆ. ಆ ಕಾರಣಕ್ಕೆ ಪೈಪೋಟಿ ನಾಶ ಆಗ್ಬಾರ್ದು, ಪೈಪೋಟಿ ಇರಬೇಕು. ಪೈಪೋಟಿ ಇದ್ದಾಗ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಅಥವಾ ಆವಿಷ್ಕಾರ ಮಾಡ್ತಕ್ಕಂಥ ಅಥವಾ ಮಾರುಕಟ್ಟೆ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಕಾಣಬಹುದಾಗಿದೆ. ರೈಟ್. ವಿದೇಶಿ ಸ್ಪರ್ಧೆಯ ನಾಶ ಮಾಡದೆ ಮಾರುಕಟ್ಟೆ ಅಭಿವೃದ್ಧಿಯನ್ನ ಸಾಧಿಸೋದು ಕೂಡ ಅತಿ ಅವಶ್ಯಕ. ಇನ್ನು ಎರಡನೇದಾಗಿ ಅನುಭೋಗಿಗಳ ಶೋಷಣೆ. ಸೊ ಆಮದುಗಳು ಕಡಿಮೆ ಆಯ್ತು ಅಂತ ಹೇಳಿದ್ರೆ ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ತಮ್ಮ ಸರಕುಗಳ ಬೆಲೆಗಳನ್ನ ಹೆಚ್ಚು ಮಾಡ್ತಾರೆ. ಇಲ್ಲಿ ಬೆಲೆಗಳನ್ನ ಹೆಚ್ಚು ಮಾಡಿದ್ರು ಅಂತ ಹೇಳಿದ್ರೆ ಶೋಷಣೆಗೆ ಒಳಗಾಗುವುದು ಅಲ್ಟಿಮೇಟ್ಲಿ ಯಾರು? ಅನುಭೋಗಿಗಳೇ. ರೈಟ್. ಇದು ಮತ್ತೊಂದು. ಇನ್ನು ಮೂರನೇದಾಗಿ ಉತ್ಪಾದನಾ ದಕ್ಷತೆ. ಕಾಂಪಿಟಿಷನ್ ಇಲ್ಲ ಅಂತ ಹೇಳಿದಾಗ ಪ್ರೊಡಕ್ಷನ್ ಉತ್ಪಾದಕರು ಉತ್ಪಾದಕತೆಯಲ್ಲಿ ಅಸಮರ್ಥತೆ ಅಥವಾ ಇನ್ಎಫಿಷಿಯನ್ಸಿಯನ್ನ ತೋರಿಸ್ತಾರೆ. ರೈಟ್. ಸೊ ಕಾಂಪಿಟೇಟರ್ಸ್ ಇಲ್ಲ. ಸೊ ಪ್ರೊಡಕ್ಷನ್ ಹೆಂಗ್ ಮಾಡಿದ್ರು ನಾವು ಅಷ್ಟೇ ಇದೀವಿ ಮಾರ್ಕೆಟ್ ಅಲ್ಲಿ, ಹೇಗ್ ಮಾಡಿದ್ರು ತಗೋತಾರೆ, ಮನೋಭಾವ ಮೂಡೋದಕ್ಕೆ ಪ್ರಾರಂಭ. ಇನ್ನು ಪೊಲಿಟಿಕಲ್ ಕರಪ್ಷನ್. ವಾಟ್ ವಿ ಮೀನ್ ಇಸ್, ರಕ್ಷಣೆಯಿಂದ ರಾಜಕೀಯ ಭ್ರಷ್ಟಾಚಾರ ಬೆಳೀತದೆ ಅನ್ನೋದು ಮತ್ತೊಂದು. ರಕ್ಷಣೆಯನ್ನು ತೊಡೆದು ಹಾಕೋದಕ್ಕೆ ಹಲವಾರು ಉದ್ಯಮಿಗಳು ಏನ್ ಮಾಡ್ತಾರೆ, ಲಾಬಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ರೈಟ್. ಸೊ ಇದರಿಂದ ರೆಡ್ ಟೈಪಿಸಮ್ ಆಗಲಿ ಅಥವಾ ಕರಪ್ಷನ್ ಆಗಲಿ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚು. ಮುಂದೆ ಇನ್ಇಕ್ವಾಲಿಟಿ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸಂಪತ್ತಿನ ವಿತರಣೆಯಲ್ಲಿ ಅಸಮತೆ. ಅಂದ್ರೆ ಏನು? ಈಗ ಹೇಳಿದ್ನಲ್ಲ, ಅನುಭೋಗಿ ಕಡೆಯಿಂದ ಹೆಚ್ಚಿನ ಒಂದು ಸರ್ಪ್ಲಸ್ ಅನ್ನ ಉದ್ಯಮಿಗಳು ತಗೊಳ್ತಾ ಹೋಗ್ತಾರೆ. ಇದರಿಂದ ಅಸಮಾನತೆ ಅನ್ನೋದು ಅಸ್ತಿತ್ವದಲ್ಲಿ ಬರುತ್ತೆ ಅಥವಾ ಅಸಮಾನತೆ ಹೆಚ್ಚಾಗ್ತಾ ಹೋಗುತ್ತೆ. ಸಂಪನ್ಮೂಲಗಳ ಹಿತಕರ ಬಳಕೆಗೆ ಧಕ್ಕೆ. ಸೊ ಯಾವಾಗ ಕಾಂಪಿಟೇಷನ್ ಕಡಿಮೆ ಆಗುತ್ತೋ ಅದರಿಂದ ಸಂಪನ್ಮೂಲಗಳು ಎಫಿಷಿಯಂಟ್ ಆಗಿ ಅಂದ್ರೆ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ರೈಟ್. ಕೊನೆಯದಾಗಿ ಇಂಟರ್ನ್ಯಾಷನಲ್ ರಿವೆಂಜ್. ನಿರ್ಬಂಧಗಳನ್ನ ನಾವು ಯಾವ ರೀತಿಯಾಗಿ ಹೇರ್ತಿರ್ತೀವಿ ಅದೇ ರೀತಿ ನಮ್ಮ ಸರಕುಗಳ ಮೇಲೂ ಕೂಡ ಬೇರೆ ದೇಶದವನ್ನ ನಿರ್ಬಂಧಗಳನ್ನ ಹೇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಅಂತಾರಾಷ್ಟ್ರೀಯ ಒಂದು ಪ್ರತೀಕಾರದ ಮನೋಭಾವನೆ ಮೂಡ್ತಾ ಹೋಗುತ್ತೆ ಬೇರೆ ಬೇರೆ ದೇಶಗಳನ್ನ. ಈಗ ನಮ್ಮ ಸರಕುಗಳ ಮೇಲೆ ಬೇರೆದವರು ಯಾರಾದ್ರೂ ನಮ್ಗೆ ತೆರಿಗೆಗಳನ್ನ ಅಥವಾ ಕೋಟಾ ನಿರ್ಬಂಧಗಳನ್ನ ಹಾಕ್ತಾ ಹೋದ್ರೆ ನಾವು ಏನ್ ಮಾಡ್ತೀವಿ, ಅವ್ರ ಸರಕುಗಳ ಮೇಲೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆ ಇಂಟರ್ನ್ಯಾಷನಲ್ ರಿವೆಂಜ್ ಅಥವಾ ಪ್ರತೀಕಾರ ಪ್ರಾರಂಭ ಆಗತ್ತೆ. ಸೊ ನಿರ್ಬಂಧಗಳಿಂದ ಪ್ರತೀಕಾರದ ಮನೋಭಾವನೆ ಬೆಳೆಯುವ ಸಾಧ್ಯತೆ ಇದೆ ಅನ್ನೋದು ಮತ್ತೊಂದು ವಿಚಾರ. ಸೊ ಇದಿಷ್ಟು ದಿಸ್ ಇಸ್ ರಿಲೇಟೆಡ್ ಟು ವಾಟ್? ಪ್ರೊಟೆಕ್ಷನ್, ರಕ್ಷಣಾತ್ಮಕ ವ್ಯಾಪಾರ ನೀತಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ 3 ಪ್ರಶ್ನೆಗಳಿರಪ್ಪ ಅಂತ ಹೇಳಿದ್ರೆ, ಒಂದು ವಾಟ್ ಈಸ್ ಫ್ರೀ ಟ್ರೇಡ್, ಫ್ರೀ ಟ್ರೇಡ್ ಪರವಾದಗಳು ಮತ್ತು ವಿರುದ್ಧವಾದಗಳು. ರಕ್ಷಣಾತ್ಮಕ ವ್ಯಾಪಾರ ಅಂದ್ರೆ ಏನು, ಅದರ ಪರವಾದಗಳು ಮತ್ತು ಅದರ ವಿರುದ್ಧವಾದಗಳು. ದೀಸ್ ಆರ್ ಸಮ್ ರೆಫರೆನ್ಸಸ್. ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಟ್ಯಾರಿಫ್ ಮತ್ತು ಕೋಟಾ ಬಗ್ಗೆ ನೋಡೋಣ.